ಶತಮಾನಂ ಭವತಿ ಶತಮಾನಂ ಭವತಿ. ನಮ್ಮ ಕಾಲದಲ್ಲಾದರೆ ಮುಹೂರ್ತ ನೋಡಿ ಪಾಣಿಶಾಸ್ತ್ರ ಮಾಡ್ತಾ ಇದ್ರು. ಅದಾದ್ಮೇಲೆ ಹುಡುಗ ಮೊದಲನೇ ಸಲ ಹುಡುಗಿನ ಮುಟ್ಟೋದು. ಈಗ ಎಂಗೇಜ್ಮೆಂಟ್ ಅಂತೆ, ಉಂಗುರ ತೋಡಿಸೋದಂತೆ, ಹುಡುಗ ಹುಡುಗಿ ಕೈ ಹಿಡ್ಕೊಂಡು ಹಲ್ಲು ಕಿಸಿಯೋದಂತೆ, ಮೈ ತಾಗಿಸ್ಕೊಂಡು ಫೋಟೋ ತೆಗ್ಸೋದಂತೆ. ರಾಮ ರಾಮ, ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡಬೇಕೋ. ಛ ಅತ್ತೆ, ಅದೆಲ್ಲ ನಿಮ್ಮ ಕಾಲದ್ದು. ನೀನು ಕೇಳಿದ್ನ ನಾನು? ತೆಪ್ಪಗೆ ಕೂತ್ಕೋ. ಆಗ್ಲಿ ಇನ್ನೊಂದು 3 ತಾಸಲ್ಲಿ ನಾವು ಅಲ್ಲಿ ಇದ್ಬಿಡ್ತೀವಿ. ನಾಳೆ ಅನ್ನೋ ವರ್ಷದಲ್ಲಿ ಎಲ್ಲ ಕೆಲಸ ಮುಗಿಸಿರ್ಬೇಕು. ಸರಿ ಸರಿ ಸರಿ. ಅಲ್ಲ, ಇವತ್ತು ಉಳಿದು ನಾಳೆ ಹೋಗ್ಬೋದಾಗಿತ್ತು. ತಾವು ಅವಸರದಲ್ಲಿ ಹೊರಟಾಗಾಯ್ತು. ಶ್ರವಣವ್ರೆ, ಊರಲ್ಲಿ ಇನ್ನೊಂದು ವ್ಯವಹಾರ ಕೈ ಹಾಕಿದೀವಿ. ನಾವಲ್ಲಿ ಇರ್ಲೇಬೇಕು. ಇಲ್ಲ ಅಂದ್ರೆ ಕಳ್ಳಾಟ ಆಡ್ಬಿಡ್ತಾರೆ ಕಳ್ಳನ್ ಮಕ್ಕಳು. ಏನೋ ನಮ್ಮ ಸಾಮರ್ಥ್ಯಕ್ಕೆ ತಕ್ಕನಾದಂಥದ್ದು ಮಾಡಿದೀವಿ. ತಮ್ಮೆಲ್ರಿಗೂ ಸಂತೋಷವಾಯ್ತು ಅಂತ ಭಾವಿಸ್ತೀನಿ. ಅಮ್ಮ, ತಮಗೆ ಸಂತೋಷವಾಯ್ತಲ್ವೇ? ಏನು ಸಂತೋಷನೋ ಏನೋ. ಮೊದಲಾಗಿದ್ರೆ ಹುಡುಗಿ ತಲೆ ತಗ್ಸ್ಕೊಂಡು ಕೂತಿರ್ತಿದ್ಲು, ಹುಡುಗ ಗಂಭೀರವಾಗಿರ್ತಾ ಇದ್ದ. ನಿಶ್ಚಿತಾರ್ಥ ಮುಗಿದ್ಮೇಲೆ ಹಿರಿಯರ ಕಾಲಿಗೆ ಇಬ್ರು ಬಂದು ನಮಸ್ಕಾರ ಮಾಡ್ತಾ ಇದ್ರು. ಈಗ ಅವರಿಬ್ರು ಹಲ್ಕಿಸ್ಕೊಂಡು ವೇದಿಕೆ ಮೇಲೆ ಕೂತದ್ದೇನು, ಬಂದವರೆಲ್ಲ ನಕ್ಕೊಂಡು ಫೋಟೋ ತಗೊಂಡಿದ್ದೇನು. ಯಾರಿಗೆ ಹೇಳೋಣ? ಅಮ್ಮ, ಏನಾದ್ರೂ ಕೊರತೆ ಆಗಿದ್ರೆ ದಯವಿಟ್ಟು ಮನಸ್ಸಲ್ಲಿ ಇಟ್ಕೋಬೇಡಿಮ್ಮ. ಅನುಭವ ಇಲ್ದೇರೋರು ನಮಗೆ ತೋಚ್ದಾಗ ಮಾಡಿದೀವಿ. ಇಷ್ಟು ವಯಸ್ಸಾಯ್ತು, ಇನ್ನೂ ಅನುಭವ ಇಲ್ಲ ಅಂತೀಯಲ್ಲ. ನಿಶ್ಚಿತಾರ್ಥ ಹೇಗ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಮಗಳ ಮದ್ವೆ ಮಾಡಕ್ ಹೊರಟಿದೀಯಾ? ಶಾಸ್ತ್ರ ಇಲ್ಲ, ಗೀಸ್ತ್ರ ಇಲ್ಲ. ಗುಣ, ಅದಕ್ಕೆ ಹಿರಿಯರು ಹೇಳೋದು, ಜಲ ಶೋಧಿಸಿ ನೀರ್ ತರಬೇಕು, ಕುಲ ಶೋಧಿಸಿ ಹೆಣ್ ತರಬೇಕು ಅಂತ. ಅಮ್ಮ, ಈಗ ನಡೆದಿರೋದು ನಿಶ್ಚಿತಾರ್ಥ ಅಷ್ಟೇ ತಾನೇ. ಮದುವೆ ನಮ್ಮೂರಲ್ಲಿ ನಿನಗೆ ಹೆಂಗ್ ಬೇಕೋ ಹಂಗೆ ಮಾಡೋಣ. ಅಲ್ಲಿ ಎದುರುಗೊಳ್ಳೋ ಶಾಸ್ತ್ರ, ಹೆಣ್ಣೊಪ್ಸೋ ಶಾಸ್ತ್ರ, ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲ ಶಾಸ್ತ್ರೋಕ್ತವಾಗಿ ನಿನಗೆ ಬೇಕಾದಂಗೆ ಮಾಡೋಣ. ಇವಾಗ ನೋಡೋಣ. ಹೌದಪ್ಪನ ಚಾವಡಿಲಿ ಅಲ್ಲಪ್ಪನ್ ಕೇಳೋರು ಯಾರು? ಸರಿ, ಎಲ್ಲ ಹೊಡೋಣ. ಅಲ್ಲ ಹೋಗೋಣ. ಚಂದ್ರ ಮತ್ತು ಮಕ್ಕಳೆಲ್ಲ ಕಾರಲ್ಲಿದ್ದಾರೆ. ಇನ್ನೂ 2 ಕಾರ್ ರೆಡಿ ಇದೆ, ಅದ್ರಲ್ಲಿ ನಾವು ಹೋಗ್ಬೋದು. ಸರಿ, ಹೊಡೋಣ. ಸರಿ, ಬರ್ತೀವಿ. ಸರಿ, ಜನನಿಗೆ ಒಂದು ಮಾತು ಹೇಳ್ಬಿಟ್ಟು ಬರ್ತೀವಿ. ಇನ್ನು ಹೇಳೋದೆಲ್ಲ ಮುಗ್ದಿಲ್ವಾ ನಿಮ್ದು? ನೀವು ಎಲ್ರಿಗೂ ಹೇಳಿ ಬರೋ ಅಷ್ಟರಲ್ಲಿ ಇನ್ನೊಂದು ನಿಶ್ಚಿತಾರ್ಥ ಮಾಡ್ಬೋದು. ಜನನಿಗಷ್ಟೇ ಅಲ್ಲ, ಅವಳ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೇಳಿ ಬನ್ನಿ ನೀವು. ನಾವು ಹೊರಡ್ತೀವಿ. ಅಲ್ಲಮ್ಮ, ಈಗ ಕರ್ಕೊಂಡು ಅಮ್ಮನ ಕರ್ಕೊಂಡು ಮೆತ್ತಗೆ ಅಮ್ಮ. ಸರಿ, ನಾವು ನೀನು ಹೋಗು. ಅದೇನು ಹೇಳಿದ್ಯಲ್ಲ ಅದನ್ನೆಲ್ಲ ಮಾಡ್ಕೊಂಬ. ಯಾರ ಜೊತೆ? ಇವ್ರನ್ನೆಲ್ಲ ನೀನೇ ಕರ್ಕೊಂಬರ್ಬೇಕು. ಆರಾಮಾಗಿ ಗಾಡಿ ಓಡಿಸ್ಕೊಂಡು ಬಾ. ಬರ್ತೀನಿ. ಪ್ರಯಾಣ ಸುಖವಾಗಿರ್ಲಿ. ಈಗ ಇಲ್ಲ, ಸರಿ ಮಾಡ್ಕೊ. ಏನ್ ಮಾಡ್ಲಿ? ಹೀಗೆ ವರ್ಕ್ಸ್. ಸಾಕು, ಬಾ ಹೋಗೋಣ. 1 ನಿಮಿಷ ಸೆಲ್ಫಿ ತಗೊಳ್ಳೋಣ. ಬನ್ನಿ, ನಿಮ್ ಜೊತೆ ಸೆಪ್ರೇಟ್ ಆಗಿ ಮಾತಾಡ್ಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು. ನೀವೆಲ್ಲ ಹೋಗ್ಬಿಟ್ರಿ ಅನ್ಕೊಂಡೆ. ಮದ್ವೆ ಹುಡುಗಿಗೆ ಬಾಯ್ ಹೇಳ್ದೆ ಅದ್ ಹೇಗ್ ಹೋಗಕ್ಕಾಗತ್ತೆ ಅಲ್ವಾ ಶಕ್ತಿ? ತುಂಬಾ ಥ್ಯಾಂಕ್ಸ್.
ಅಮ್ಮ ನಿಮ್ಮೆಲ್ರ ಬಗ್ಗೆ ತುಂಬ ಹೇಳಿದ್ರು. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಎಲ್ರ ಜೊತೆ ಎಷ್ಟು ಈಸಿಯಾಗಿ ಮಿಂಗಲ್ ಆದ್ರಿ. ಏನೋ ತುಂಬ ವರ್ಷದ ಪರಿಚಯ ಇದೆ ಅನ್ನಿಸ್ತಿದೆ. ನಿಮ್ಮನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ, ಕಂಫರ್ಟೇಬಲ್ ಅನಿಸುತ್ತೆ. ಅಮ್ಮಂಗೆ ಧೈರ್ಯ ತುಂಬಿದ್ರಿ, ಒಂದು ಕ್ಲಾರಿಟಿ ಕೊಟ್ರಿ. ಎಲ್ಲದಕ್ಕೂ ತುಂಬ ಥ್ಯಾಂಕ್ಸ್. ಅಯ್ಯೋ, ಈಗ ನಾವು ಏನು ಮಾಡಿದ್ದೀವಿ ಅಂತ ನೀನು ಇಷ್ಟೊಂದು ಹೇಳ್ತಿದ್ಯಾ ಹೇಳು? ನಮ್ಮಮ್ಮ ಕೇಳಿದ್ರು, ಧೈರ್ಯವಾಗಿ ಸಂತೋಷವಾಗಿ ಅವಳನ್ನ ಕಳಿಸ್ಕೊಡಿ ಅಂತ ಹೇಳಿದ್ವಿ ಅಷ್ಟೇ. ನೀವೇನು ಮಾಡ್ಬೇಕಾಗೇ ಇಲ್ಲ, ಬಂದ್ ನಿಂತ್ರೆ ಸಾಕು, 1000 ವೋಲ್ಟ್ ಬಲ್ಬ್ ತರ ಹೊಳಿತೀರಾ. ಒಂಥರ ಇನ್ಫ್ಲೂಯೆನ್ಸರ್ ನೀವು, ಎದುರುಗಡೆ ಇರೋರ್ ಮೇಲೆ ಜಾದು ಮಾಡ್ಬಿಡ್ತೀರಾ. ಬೈ ದ ವೇ, ನಂಗೊಂದು ಡೌಟು. ಮದ್ವೆಗಿಂತ ಮುಂಚೆ ನಿಮ್ಗೇನಾದ್ರೂ ಐ ಪ್ರಾಬ್ಲಮ್ ಇತ್ತಾ? ಅಂದ್ರೆ ಗುಣಶೇಖರ್ ಅಂಕಲ್ನ ಹೆಂಗೆ ಇಷ್ಟಪಟ್ರಿ? ಅಂದ್ರೆ ಗುಣಶೇಖರ್ ಅಂಕಲ್ನ ಮದ್ವೆ ಆಗಕ್ಕೆ ಹೆಂಗ್ ಒಪ್ಕೊಂಡ್ರಿ? ಅದು ಸುಮ್ಮನಿರೆ ತರ್ಲೆ. ಸಾರಿ, ಜೋಕ್ ಆಯ್ತಾ? ಜೋಕ್. ಸಾರಿ, ತಪ್ಪಾಗಿ ತಿಳ್ಕೊಬೇಡಿ, ಏನೋ ತಮಾಷೆಗೆ ಹೇಳಿದ್ದು. ಪರವಾಗಿಲ್ಲ, ಇನ್ನು ಚಿಕ್ಕವಳಲ್ಲ. ಅಂಜನಗ್ ಮಾತ್ರ ಅಲ್ಲ, ನನಗೂ ಆ ಡೌಟ್ ಇದೆ. ಅಕ್ಕ, ಬಾಬಾ ಏನಾದ್ರೂ ಮ್ಯಾಜಿಕ್ ಮಾಡಿದ್ರಾ? ಏಯ್, ನಮ್ಮ ಪಾಲಿಗೆ ಏನು ಬರುತ್ತೋ ಅದನ್ನ ಪ್ರೀತಿಯಿಂದ ಒಪ್ಕೋಬೇಕು. ಅದೇ ನನ್ನ ಪಾಲಿಸಿ. ಆ್ಯಕ್ಚುಲಿ ಇನ್ನೊಂದು ವಿಷಯ ಮಾತಾಡಬೇಕಿತ್ತು, ಒಂದು ರಿಕ್ವೆಸ್ಟ್ ಇತ್ತು. ನೀವು ಅರ್ಥ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ನಾವು ಶಕ್ತಿಯವ್ರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ವಲ್ಲ, ಅದೇ ಆ ಹೋಲೋ ಬ್ಲಾಕ್ ಫ್ಯಾಕ್ಟ್ರಿ. ಶಕ್ತಿಯವ್ರಿಗಿರೋ ಎಕ್ಸ್ಪೀರಿಯನ್ಸ್, ಸ್ಕಿಲ್ಸ್ಗೆ ಅವ್ರು ಅಲ್ಲೇ ಕೆಲಸ ಮಾಡಬೇಕು ಅಂತೇನಿಲ್ಲ. ಇನ್ನೊಂದು ಸ್ವಲ್ಪ ದೊಡ್ಡ ಜವಾಬ್ದಾರಿ ಕೊಟ್ಟರೆ ಅವ್ರು ಅದನ್ನು ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ನನಗನ್ಸುತ್ತೆ. ನಿಮ್ಮದೇ ತುಂಬ ಕಂಪನೀಸ್ ಇದೆ, ಅದರಲ್ಲಿ ಯಾವುದಾದ್ರೂ ಕಂಪನಿಯಲ್ಲಿ ಅವ್ರಿಗೆ ಇನ್ನೂ ಸ್ವಲ್ಪ ದೊಡ್ಡ ಜವಾಬ್ದಾರಿ, ಪೊಸಿಷನ್ ಕೊಡ್ಬೋದಲ್ವಾ? ಅಯ್ಯೋ ಜನನಿ, ಅದೇನ್ ಚಿಕ್ಕ ಕೆಲ್ಸ ಅನ್ಕೋಬೇಡ. ನಮ್ ಬಾವ ತುಂಬಾ ಕಷ್ಟಪಟ್ಟು ಕಟ್ಟಿರೋ ಕಂಪನಿ ಅದು. ನಮ್ಮೆಲ್ರಿಗೂ ಅದ್ರ ಮೇಲೆ ತುಂಬಾ ಇಮೋಷನಲ್ ಅಟ್ಯಾಚ್ಮೆಂಟ್ ಇದೆ. ನಮ್ ಮನೆಯಲ್ಲಿ ಅದ್ರ ಬಗ್ಗೆ ಮಾತಾಡದೆ ಒಂದಿನ ಇಲ್ಲ ಗೊತ್ತಾ? ಅಯ್ಯಯ್ಯೋ, ತಪ್ಪಾಗಿ ತಿಳ್ಕೊಬೇಡಿ, ನಾನು ಆ ಕೆಲಸ ಚಿಕ್ಕದು ಅಂತ ಹೇಳ್ತಿಲ್ಲ. ಆ ಕೆಲಸಕ್ಕೆ ಶಕ್ತಿಯವ್ರು ಸ್ವಲ್ಪ ಓವರ್ ಕ್ವಾಲಿಫೈಡ್ ಅಂತ ಹೇಳ್ತಿದ್ದೀನಿ. ನಿಮಗೆ ಗೊತ್ತಲ್ಲ, ಇದು ಕಷ್ಟಪಟ್ಟು ಕೆಲಸ ಮಾಡೋ ಕಾಲ ಅಲ್ಲ, ಸ್ಮಾರ್ಟಾಗಿ ಕೆಲಸ ಮಾಡೋ ಕಾಲ. ಒಂದು ಕಾಲದಲ್ಲಿ ಹೆಣ್ಮಕ್ಳು ಅಡುಗೆ ಮನೆನೇ ಜೀವನ ಅನ್ಕೋತಿದ್ರು, ಆದರೆ ನೀವು ಅದನ್ನ ಬದಲಾಯಿಸಿ ಇಷ್ಟೆಲ್ಲ ಸಾಧಿಸಿದ್ದೀರಾ. ನಿಮ್ಮಿಂದೇ ಕಂಪನಿ ಲೀಡ್ ಮಾಡ್ತಿದ್ದೀರಾ.